ತಮ್ಮ ಮಕ್ಕಳು ತಮ್ಮ ಜೊತೆಗೆ ಏನನ್ನ ಹಂಚ್ಕೊಳ್ಳೋದಿಲ್ಲ, ತಮಗೆ ಏನ್ ಅನ್ನಿಸ್ತದೆಯೋ ಅದನ್ನ ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇರ್ತಾರೆ. ಅದು ಎಷ್ಟರ ಮಟ್ಟಿಗೆ ಹೋಗ್ತದೆ ಅಂತಂದ್ರೆ, ಅವರು ಒಂದು ಹದಿಹರೆಯದ ವಯಸ್ಸಿಗೆ ಬರುವ ಹೊತ್ತಿಗೆ ತಂದೆ ತಾಯಿಗಳಿಂದ ಮನೆಯವರಿಂದ ದೂರ ಆಗ್ತಾ ಹೋಗ್ತಾರೆ. ಪ್ರೇಮದಲ್ಲಿ ಬೀಳೋದು, ಮನೆಯಿಂದ ಓಡಿ ಹೋಗೋದು, ಇಂಥವೆಲ್ಲ ಆಗ್ತಾ ಇರ್ತದೆ. ನಾವು ಏನ್ ಕಡಿಮೆ ಮಾಡಿದ್ದೀವಿ, ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದೀವಿ, ಬೇಕಾಗಿರೋದನ್ನೆಲ್ಲ ಕೊಡಿಸಿದ್ದೀವಿ, ಆದರೂ ಕೂಡ ನಮ್ಮ ಮಕ್ಕಳು ಯಾತಕ್ಕೆ ನಮ್ಮ ಜೊತೆಯಲ್ಲಿ ಏನನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ಬಿಟ್ಟು ಅವರು ಪರಿತಪಿಸ್ತಾ ಇರ್ತಾರೆ ಮತ್ತೆ ನೊಂದುಕೊಳ್ತಾ ಇರ್ತಾರೆ. ಮಕ್ಕಳನ್ನ ನಾವು ಹೇಳಿದ ಹಾಗೆ ಕೇಳಬೇಕು ಅಂತ ಹೇಳಿ, ಈ ತರದ್ದು ನೀನು ಮಾತಾಡಬಾರ್ದು, ಹೀಗೆ ನೀನು ನಡ್ಕೊಳ್ಬಾರ್ದು, ಹೀಗೆ ನೀನು ವರ್ತಿಸಬಾರ್ದು ಅಂತ ಹೇಳಿ ಕಟ್ಟುಪಾಡುಗಳಲ್ಲಿ, ಅಂದ್ರೆ ದೊಡ್ಡವ್ರ ಹತ್ರ ಎಲ್ಲ ಹೀಗೆಲ್ಲ ಮಾತಾಡ್ತೀಯ, ಮನೆಯಲ್ಲಿ ಇಂಥದ್ದೆಲ್ಲ ಮಾತಾಡಬಹುದಾ ಅಂತ ಹೇಳಿ ಆ ಮಕ್ಕಳು ತಮಗೆ ಏನು ಸಿಕ್ಕಿದೆಯೋ ಅದನ್ನ ಹೇಳ್ಕೊಳ್ಳೋದಕ್ಕೆ ಬಿಡೋದೇ ಇಲ್ಲ. ಅಂದ್ರೆ ಪ್ರತಿಯೊಂದಕ್ಕೂ ಕೂಡ ರಿಸ್ಟ್ರಿಕ್ಟ್ ಮಾಡ್ತಾ ಹೋಗ್ತಾರೆ. ಒಂದು ಸೀಮಿತವಾದ ಚೌಕಟ್ಟಿನಲ್ಲಿ ಅವ್ರನ್ನ ನೋಡ್ಲಿಕ್ಕೆ ಬಯಸ್ತಾ ಹೋಗ್ತಾ ಇರ್ತಾರೆ. ಹೀಗಾಗಿ ಮಕ್ಕಳು ಯಾವ ವಿಷಯವನ್ನು ಕೂಡ ಆ ಪೇರೆಂಟ್ಸ್ ಗಳ ಜೊತೆಗೆ ಹೇಳ್ಕೊಳ್ಳೋದಕ್ಕೆ ಆಗೋದಿಲ್ಲ. ನಾವೇನಾದ್ರೂ ಇದನ್ನ ಹೇಳಿದ್ರೆ ನಮ್ಮ ಪೇರೆಂಟ್ಸ್ ಇದನ್ನ ಅಕ್ಸೆಪ್ಟ್ ಮಾಡೋದಿಲ್ಲ, ನಿರಾಕರಿಸ್ತಾರೆ, ದೂರೀಕರಿಸ್ತಾರೆ, ಬಯಸ್ಕೊಳ್ಬೇಕಾಗತ್ತೆ. ಈ ಕಾರಣಗಳಿಂದ ಏನಾಗ್ತದೆ, ಅವರು ಹೇಳೋದಿಲ್ಲ. ಮಕ್ಕಳು ಕೆಟ್ಟದ್ದು ಮಾತಾಡ್ತಾರೋ ಒಳ್ಳೆದನ್ನ ಕಲ್ತಿದ್ದಾರೋ ಏನೇ ಆದರೂ ಪೇರೆಂಟ್ಸ್ ಗಳ ಜೊತೆನಲ್ಲಿ ಮಾತನಾಡುವಷ್ಟು ಸ್ನೇಹವನ್ನ ಮತ್ತು ವಿಶ್ವಾಸವನ್ನ ಬೆಳೆಸ್ಕೊಳ್ಬೇಕು. ಇದು ಬಹಳ ಮುಖ್ಯವಾಗಿರೋದು. ಅವರಲ್ಲಿ ಮೂಡುವಂತಹ ಭಾವನೆಗಳು, ಇನ್ಫಾರ್ಮೇಶನ್ ಅಂಡ್ ಟೆಕ್ನಾಲಜಿ ತುಂಬಾ ವೈಡ್ ರೇಂಜ್ ನಲ್ಲಿ ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾ ಇರ್ತದೆ. ಆಕರ್ಷಣೆಗಳು, ವಿಕರ್ಷಣೆಗಳು ಎಲ್ಲವೂ ಕೂಡ ಅವರಲ್ಲಿ ಉಂಟಾಗ್ತಾ ಇರ್ತದೆ. ಮಕ್ಕಳು ಪ್ರತಿಯೊಂದಕ್ಕೂ ಪರ್ಮಿಷನ್ ಕೇಳುವುದಕ್ಕಿಂತ ಮಿಗಿಲಾಗಿ ಇನ್ಫಾರ್ಮ್ ಮಾಡುವಷ್ಟರ ಮಟ್ಟಿಗೆ ನಮ್ಮ ತಂದೆ ತಾಯಿಗಳ ಜೊತೆಗೆ ಅವರು ಇದ್ದಾರೆ. ನಾವು ನಮ್ಮ ಮಕ್ಕಳಲ್ಲಿ ಎಂತಹ ಆಲೋಚನೆಗಳು ಬರ್ತಾ ಇದೆ, ಎಂತಹ ಭಾವನೆಗಳು ಉಂಟಾಗ್ತಾ ಇದೆ, ಎಂತೆಂತಹ ಕಾನ್ಸೆಪ್ಟ್ಗಳು, ಐಡಿಯಾಗಳು ಅವರಿಗೆ ಪರಿಚಯವಾಗ್ತಾ ಇದೆ ಅಂತ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆಗ ನಾವು ನಮ್ಮ ವಿಷಯವನ್ನು ಕೂಡ ಅವರ ಜೊತೆಗೆ ಶೇರ್ ಮಾಡ್ಕೊಳ್ಬಾರ್ದು. ಡೂಸ್ ಅಂಡ್ ಡೋಂಟ್ಸ್ ಇವುಗಳ ಚೆಕ್ ಲಿಸ್ಟ್ ಗಳಲ್ಲಿ ಮಕ್ಕಳನ್ನ ಬಂಧಿಸಿಟ್ರೆ ಅವರು ಮುಕ್ತವಾಗಿ ತೆರೆದುಕೊಳ್ಳಕ್ಕಾಗಲ್ಲ. ಯಾವುದನ್ನೇ ಆಗಲಿ ನಾವು ಕೇಳಿಸಿಕೊಳ್ಳಲು ಸಿದ್ಧವಾದರೆ ಆ ವಿಶ್ವಾಸ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರೆ. ಮಗು, ನೀನು ಏನು ಮಾಡ್ತೀಯೋ, ಏನು ಕಲ್ತಿದ್ಯೋ ಅದನ್ನ ಕೇಳಿಸ್ಕೊಳ್ತೀವಿ, ಲೆಟ್ ಅಸ್ ಡಿಸ್ಕಸ್. ಈ 4 ಜನ ಏನಾದ್ರೂ ಹೇಳಲಿ, ನೀನು ನನಗೆ ಇಂಪಾರ್ಟೆಂಟ್ ಅಂತ ಅವರ ಜೀವಕ್ಕೆ ಮತ್ತು ಅವರ ಜೀವನಕ್ಕೆ ನಾವು ಆದ್ಯತೆ ಕೊಡ್ತೀವಿ ಅಂತ ಅನ್ನೋದೇ ಆಯ್ತು ಅಂತಂದ್ರೆ ಮಕ್ಕಳಲ್ಲಿ ಓಪನ್ನೆಸ್ ಇರ್ತದೆ. ವಿ ಹ್ಯಾವ್ ಟು ಮೇಕ್ ದೆಮ್ ಫೀಲ್ ಕಂಫರ್ಟಬಲ್ ಟು ಎಕ್ಸ್ಪ್ರೆಸ್ ದೇರ್ ಎಮೋಷನ್ಸ್, ಫೀಲಿಂಗ್ಸ್ ಅಂಡ್ ಥಾಟ್ಸ್. ಈ ಎಲ್ಲವನ್ನು ಕೂಡ ಅವರು ನಮ್ಮ ಜೊತೆಗೆ ಮುಕ್ತವಾಗಿ ತೆರೆದುಕೊಳ್ಳಲು ಆಗದೇ ಹೋದ ಪಕ್ಷದಲ್ಲಿ ಅವರು ನಮ್ಮ ಜೊತೆಗೆ ಏನನ್ನು ಕೂಡ ಹಂಚಿಕೊಳ್ಳೋದಿಲ್ಲ.